ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬಾಣಂತಿಯರ ಸಾವಿನ ಬೆನ್ನಲ್ಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ. ಮೃತ ನಂದಿನಿ, ಲಲಿತಾ ಮೃತರ ಮನೆಗೆ ತೆರಳಿ ಸಾಂತ್ವನ. ನಿಮ್ಮ ನೆರವಿಗೆ ಸರ್ಕಾರವಿದೆ, ಧೈರ್ಯವಾಗಿರಿ ಅಂತ ಧೈರ್ಯ. ಸರ್ಕಾರದ ಲೋಪದಿಂದ ಬಾಣಂತಿಯರ ಸಾವು. ಕಳಪೆ ಔಷಧ ಬ್ಯಾನ್ ಮಾಡಿದ್ರೂ ಬಳಸಿದ್ದು ಸರ್ಕಾರದ ಲೋಪ ಎದ್ದು ಕಾಣ್ತಾ ಇದೆ. ಬಳ್ಳಾರಿಯ ಸತ್ಯಾಗ್ರಹದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಕಿಡಿ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಮೂಡ ವಕ್ಫ್ ವಿಚಾರಗಳೇ ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ. ಟೀಕೆಗಳಿಗೆ ಉತ್ತರಿಸುವ ಜೊತೆಗೆ ವಿವಿಧ ಬಿಲ್ ಮಂಡನೆಗೆ ಸರ್ಕಾರ ಸಿದ್ಧ. ಅಧಿಕಾರ ಹಂಚಿಕೆ ಬಗ್ಗೆ ಹೇಳಿಕೆ ನೀಡಿದ್ದ ಸಚಿವ ಮುನಿಯಪ್ಪ ಯು-ಟರ್ನ್. ಸಿಎಂ ಜೊತೆ ಬಂಡೆಯಾಗಿ ನಿಲ್ಲೋದಾಗಿ ಹೇಳಿದ್ದ ಡಿಕೆಶಿ ಮಾತನ್ನ ನಾನು ಸರಿ ಎಂದಿದ್ದೆ, ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡಿಲ್ಲ ಅಂತ ಸ್ಪಷ್ಟನೆ. ಮುಸ್ಲಿಮರು ಬ್ರದರ್ಸ್ ಅಂತ ಡಿಕೆ ಹೇಳಿದ್ದಾರೆ ವಿನಃ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟವರನ್ನಲ್ಲ. ಬಿಜೆಪಿಯವರು ಮುಸ್ಲಿಂ ವಿರುದ್ಧ ಮಾತನಾಡಿ ಹಿಂದೂಗಳ ಓಟ್ ಪಡಿತಾರೆ. ಕೇಸರಿ ಪಾಳ್ಯದ ವಿರುದ್ಧ ಸಚಿವ ಸಂತೋಷ್ ಲಾಡ್ ತಿರುಗೇಟು. ಹಾಸನದ ಬಿಕ್ಕೋಡು ಗ್ರಾಮದಲ್ಲಿ ಹೆಣ್ಣಾನಿಗೆ ರೇಡಿಯೋ ಕಾಲರ್ ಅಳವಡಿಕೆಗೆ ಸಕ್ಸಸ್. ಸಾಕಾನೆ ಭೀಮನ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆ. ಕಾಫಿ ಎಸ್ಟೇಟ್ನಲ್ಲಿದ್ದ ಓಲ್ಡ್ ಬೆಲ್ಟ್ ಗುಂಪಿನ ಹೆಣ್ಣಾನೆಗೆ ಅರವಳಿಕೆ ಮದ್ದು ನೀಡಿ ಕಾಲರ್ ಅಳವಡಿಕೆ. ಬೆಂಗಳೂರಲ್ಲಿ ಮುಂದುವರಿದ ಮಂಗಳಮುಖಿಯರ ಗಲಾಟೆ. ಬಟ್ಟೆ ಅಂಗಡಿ ಉದ್ಘಾಟನೆಗೂ ಮುನ್ನ ಆಗಮಿಸಿ 10,000ಕ್ಕೆ ಡಿಮ್ಯಾಂಡ್. 2,000 ಕೊಟ್ಟರೂ ಒಪ್ಪದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ರಂಪಾಟ. ಕೊಲೆ ನಡೆದು 11 ವರ್ಷಗಳ ಬಳಿಕ ಆರೋಪಿಗೆ ಜೀವಾವಧಿ ಶಿಕ್ಷೆ. 2013ರಲ್ಲಿ ಬೀದರ್ನ ಕೇಬಲ್ ನೆಟ್ವರ್ಕ್ ಮಾಲೀಕ ಶಿವಕುಮಾರ್ ಹತ್ಯೆ. ಕೆಲಸ ಕೊಟ್ಟ ಮಾಲೀಕನನ್ನೇ ಸಾಯಿಸಿದ ಪಾಪಿ ರವಿಗೆ ಜೀವನ ಪರ್ಯಂತ ಜೈಲು. ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಹೊಸದಾಗಿ ಬಂಗಲೆ ಖರೀದಿ. ಬೆಂಗಳೂರಿನ ಕಿಂಗ್ ಫಿಶರ್ ಟವರ್ನಲ್ಲಿ 50 ಕೋಟಿ ಮನೆ ಖರೀದಿ. 4 ವರ್ಷಗಳ ಹಿಂದೆ ಸುಧಾಮೂರ್ತಿ 29 ಕೋಟಿಗೆ ಒಂದು ಫ್ಲಾಟ್ ಖರೀದಿ. ಮೂರು ದಶಕಗಳ ಬಳಿಕ ಒಂದಾದ ಉತ್ತರ ಪ್ರದೇಶದ ತಾಯಿ ಮಗ ಪ್ರಕರಣಕ್ಕೆ ಟ್ವಿಸ್ಟ್. ಕಳೆದು ಹೋದ ಮಗ ಅಂತ ಬಂದ ವ್ಯಕ್ತಿ ದರೋಡೆಕೋರ ಅನ್ನೋ ಸುದ್ದಿ ಕೇಳಿ ತಾಯಿಗೆ ಆಘಾತ. ಈಗಾಗಲೇ 9 ಕುಟುಂಬಗಳಿಗೆ ನಿಮ್ಮ ಮಗನೆಂದು ವಂಚಿಸಿದ್ದ ಖತರ್ನಾಕ್ ಕಳ್ಳ ರಾಜು ಅರೆಸ್ಟ್. ಹರಿಯಾಣ ಮಹಾರಾಷ್ಟ್ರ ಚುನಾವಣೆ ಸೋಲಿನ ಬಳಿಕ ಇಂಡಿ ಒಕ್ಕೂಟದಲ್ಲಿ ಬಿರುಕು. ನಾಯಕತ್ವ ಬದಲಾಗಬೇಕಂತ ಆಗ್ರಹಿಸಿ ಸಮಾಜವಾದಿ ಹೊರಕ್ಕೆ. ಅವಕಾಶ ಸಿಕ್ಕರೆ ನಾಯಕತ್ವ ವಹಿಸಲು ಸಿದ್ಧವೆಂದ ಮಮತಾ ಬ್ಯಾನರ್ಜಿ. ಕರ್ನಾಟಕದ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲೂ ವಕ್ಫ್ ಬಿಕ್ಕಟ್ಟು. 100ಕ್ಕೂ ಹೆಚ್ಚು ರೈತರಿಗೆ ಮಂಡಳಿಯಿಂದ ನೋಟಿಸ್. ಹಿಂದಿನ ತಲೆಮಾರಿನಿಂದ ಕೃಷಿ ಮಾಡ್ತಾ ಇರುವ ಭೂಮಿ ವಕ್ಫ್ನದ್ದಲ್ಲ ಅಂತ ರೈತರ ಆಕ್ರೋಶ. ಮಹಾರಾಷ್ಟ್ರದ ಡಿಸಿಎಂ ಆದ ಬೆನ್ನಲ್ಲೇ ಎನ್ಸಿಪಿಯ ಅಜಿತ್ ಪವಾರ್ ಆರೋಪದಿಂದ ಮುಕ್ತ. ಬೇನಾಮಿ ಆಸ್ತಿ ಮಾಲೀಕತ್ವದ ಆರೋಪ ವಜಾಗೊಳಿಸಿದ ಕೋರ್ಟ್. ಆದೇಶದ ನಂತರ ಐಟಿ ಇಲಾಖೆ ವಶಪಡಿಸಿಕೊಂಡಿದ್ದ 1,000 ಕೋಟಿ ರೂಪಾಯಿಯ ಹೆಚ್ಚು ಮೌಲ್ಯದ ಆಸ್ತಿ ಬಿಡುಗಡೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಡಾಲರ್ಗೆ ಪೈಪೋಟಿ ನೀಡಲು ಹೊಸ ಕರೆನ್ಸಿ ಆರಂಭಿಸಿಲ್ಲ. ನಮ್ಮ ಮುಂದೆ ಅಂತಹ ಯಾವುದೇ ಪ್ರಸ್ತಾವನೆ ಇಲ್ಲ. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಕತಾರ್ನಲ್ಲಿ ಸ್ಪಷ್ಟನೆ. ಕಾಫಿ ಪ್ರಿಯರೇ, ನಿಮಗೊಂದು ಗುಡ್ ನ್ಯೂಸ್. ಕಾಫಿ ಕುಡಿಯೋದ್ರಿಂದ ಆಯಸ್ಸು 2 ವರ್ಷ ವೃದ್ಧಿಯಾಗುತ್ತಂತೆ. ಏಜಿಂಗ್ ರಿಸರ್ಚ್ ರಿವ್ಯೂ ಜನರಲ್ ಅಲ್ಲಿ ಸಂಶೋಧನೆ ಪ್ರಕಟ. ಹೊಸ ಜೀವನಕ್ಕೆ ಕಾಲಿಟ್ಟ 100 ವರ್ಷದ ವೃದ್ಧ ಹಾಗೂ 102 ವರ್ಷದ ವೃದ್ಧೆ. ಅಮೆರಿಕದ ಫಿಲಿಡೆಲ್ಫಿಯಾದಲ್ಲಿ ಗಿನ್ನಿಸ್ ರೆಕಾರ್ಡ್. ವೈದಮ್ಯ ಬರುವುದಕ್ಕೂ ಮೊದಲು ಸಂಗಾತಿಯೊಂದಿಗೆ 60 ವರ್ಷ ಕಳೆದಿರೋ ಜೋಡಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.